ಎಲ್ಲನೂ ಹಾಕಿಟ್ಟು ಒಳ್ಳೆ ಪ್ರೊಡ್ಯೂಸರ್ ಅಂದರೆ ಡೈರೆಕ್ಟರ್ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಇದೇನು ಎಫೆಕ್ಟ್ ಆಗಬಾರ್ದು ಅಂತಲೇ ಧೈರ್ಯವಾಗಿದ್ದೆ. ಬಟ್ ಎಲ್ಲೋ ಒಂದು ಕಡೆ ನನಗೂ ತುಂಬ ಟೆನ್ಷನ್ ಇತ್ತು. ಯಾಕಂದರೆ ಲೈಕ್ ಹೀರೋಯಿನ್ ಆಗಿ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದೆ ಹೀಗಾಯಿತು ಅಂತ ತುಂಬ ಕಡೆಯಿಂದ ಏನೇನೋ ಮಾತಾಡ್ಬಿಟ್ಟು ಹೋಗಿಂದ ಸಿನಿಮಾ ಮಾಡಿದ್ದೆ ಅದು ಬಟ್ ನಮ್ಮೆಲ್ಲರ ಎಫರ್ಟ್ಸ್ ನಮಗೆ ಗೊತ್ತಿತ್ತು, ನನಗೆ ಗೊತ್ತಿತ್ತು. ಯಾಕಂದರೆ ಪ್ರತಿಯೊಬ್ಬರು ತುಂಬ ಅಡ್ವೈಟ್ ಆಗಿ ಸಿನಿಮಾ ಮಾಡಿದ್ದಾರೆ ಅಂತ. ಹಾಗಾಗಿ ನಾನೇ ಧೈರ್ಯ ತಗೊಂಡೆ. ನನ್ನ ತಾಯಿ ಸಹ ಬಂದಿದ್ದಾರೆ, ಅವ್ರಿಗೂ ತುಂಬ ಟೆನ್ಷನ್ ಆಗಿತ್ತು, ಆಗ್ಬಿಡ್ತಲ್ಲ ಯಾರು ಕೇಳಿದ್ರೆ ಆನ್ಸರ್ ಮಾಡೋದು. ಬಟ್ ನಾನು ಸೈಲೆಂಟ್ ಆಗಿದ್ದೆ, ನಾನು ಯಾರ ಏನು ಮಾತಾಡ್ತಿರ್ಲಿಲ್ಲ, ಯಾರು ಕಾಲು ಪಿಕ್ ಮಾಡ್ತಾ ಇರಲಿಲ್ಲ. ಡೈರೆಕ್ಟರ್ ಹತ್ರ ಮಾತಾಡಿದೆ, ಪ್ರೊಡ್ಯೂಸರ್ ಹತ್ರ ಮಾತಾಡಿದೆ, ಸರಿ ಹೀಗಾಗಿದೆ ಏನು ಕತೆ ಅಂತ. ಅವ್ರು ಇಷ್ಟೇ ಹೇಳಿದ್ರು, ಮೇಡಮ್ ಏನೂ ಆಗಲ್ಲ, ನಾಳೆ ಮ್ಯೂಸಿಕ್ ಹೋಗ್ತಾ ಇದ್ವಿ, ಏನು ಟೆನ್ಷನ್ ಮಾಡ್ಕೊಳ್ಬೇಡಿ, ನಿಮ್ಮ ಸಿನಿಮಾ ಅಂತ ಅಂದ್ಕೊಂಡು ಬನ್ನಿ ಅಂತ. ಅದೇ ಧೈರ್ಯ ತಗೊಂಡು ನಾನು ರಿಲೀಸಿಗೆ ಬಂದೆ. ಬಟ್ ಅಲ್ಲಿ ನಾನು ಏನು ಹೇಳೋದು, ಅಲ್ಲಿ ಜನ ಬಂದಿದ್ದ ರೀತಿ ಆಗಿರಲಿ, ಫಸ್ಟ್ ಡೇ ಹೌಸ್ಫುಲ್ ಆಯಿತು, ಜನ ನೋಡೋಕ್ಕೆ ಶುರು ಮಾಡಿದ್ರು, ಪ್ರತಿಯೊಂದು ಥಿಯೇಟರ್ಗೆ ಹೋದಾಗೂ ಒಳ್ಳೆ ರಿವ್ಯೂಸ್ ಬರೋಕ್ಕೆ ಶುರುವಾಯಿತು. ಅದೆಲ್ಲ ಒಂಥರ ಖುಷಿನೇ ಇತ್ತು. ಅದು ಇನ್ನೂ ನಮ್ಮನ್ನ ಏನು ಹೇಳೋದು, ಇನ್ನೂ ಎಲ್ಲ ಕಡೆ ಹೋಗೋಣ, ಇನ್ನೂ ಪ್ರಚಾರ ಮಾಡೋಣ ಅಂತಲೇ ಅನ್ನಿಸ್ತಾ ಇತ್ತು. ಅಷ್ಟೊತ್ತಿಗೆ ಇನ್ನೂ ಒಂದು ನ್ಯೂಸ್ ಶುರುವಾಯಿತು. ಅದು ಇನ್ನೂ ಎಫೆಕ್ಟ್ ಆಯಿತು. ಯಾಕಂದರೆ ನಾನು ಅಂತ ಬಂದರೆ ನಾನು ದರ್ಶನ್ ಅವ್ರ ದೊಡ್ಡ ಅಭಿಮಾನಿ. ಸೊ ನನಗೆ ಆ ಕಡೆಯಿಂದ ಕಾಲ್ಸ್ ಬರ್ತಾ ಇತ್ತು, ಮೇಡಮ್ ನೀವು ಈ ಥರ ಅಭಿಮಾನಿಯಾಗಿ ನೀವು ಹೇಗೆ ಹೇಗೆ ಸಹಿಸ್ಕೊಂಡು ಸುಮ್ಮನೆ ಇದ್ದೀರಾ, ಏನೇ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತಲ್ಲ. ಬಟ್ ನಾನು ಅವ್ರಿಗೆ ಹೇಳಿದ್ದಿಷ್ಟೇ, ಇದರಲ್ಲಿ ಮನೋರು ಮಾತ್ರ ಆ್ಯಕ್ಟ್ ಮಾಡಿದ್ದಾರೆ, ನಾನು ಮಾಡಿದ್ದೀನಿ. ನಮಗೂ ಒಂದು ಲೈಫ್ ಇದೆ. ಯಾಕಂದರೆ ನೆಕ್ಸ್ಟ್ ನಮ್ಮ ಸಿನಿಮಾ ಮಾಡಬೇಕು ಅಂದರೆ ನಮಗೂ ಇರಬೇಕಲ್ವ, ಓಕೆ ಇಂಥ ಸಿನಿಮಾ ಮಾಡಿದ್ದೀವಿ, ಇದನ್ನು ಜನ ನೋಡಿದ್ದಾರೆ ಅಂತ ನಮಗೂ ಅನಿಸ್ಬೇಕು. ಆ್ಯಂಡ್ ನನ್ನ ಅನಿಸಿಕೆ ಪ್ರಕಾರ ನಾನು ಎಲ್ಲೇ ಹೋದ್ರೂ, ಯಾವುದೇ ಥಿಯೇಟರ್ಗೆ ಹೋದ್ರೂ ಯಾರೂ ನೆಗೆಟಿವ್ ಮಾತಾಡಿಲ್ಲ ಸಿನಿಮಾ ಬಗ್ಗೆ. ಎಲ್ಲರನ್ನೂ ತುಂಬ ಖುಷಿಯಿಂದ ನೋಡಿದ್ದೀವಿ, ಫ್ಯಾಮಿಲಿ ಕರ್ಕೊಂಡು ಬಂದು ನೋಡಿದ್ದೀವಿ, ಇನ್ನೊಂದ್ಸಲಿ ಬಂದು ನೋಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಮನೋರೇನಾದರೂ ಹಾಗೇನಾದರೂ ಮಾಡಿದರೆ ಅದರಿಂದ ಈಗ ಅವ್ರೇನೋ ಮಾತಾಡೋಕ್ಕಾಗಲ್ಲ. ಈ ಸ್ಟೇಜಲ್ಲಿ ನಾವಷ್ಟೇ ಇದ್ದೀವಿ, ನಮ್ಮ ಈ ಆರ್ಟಿಸ್ಟ್ಗಳಾಗಿದ್ದು, ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಇದ್ದೀವಿ. ಸೊ ನಮ್ಮ ಕಡೆಯಿಂದ ಯಾರಿಗೆಲ್ಲ ಇದರಿಂದ ನೋವಾಗಿದ್ದು ನಮಗೂ ಸಹ